ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ದೇವರಪೆರಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬುಳ್ನೂರು ಗ್ರಾಮ ಮತ್ತು ಕೆಸರಟ್ಟಿ ಬೆಂಜಲಬಾವಿ ಈ ಮಧ್ಯದಲ್ಲಿ ಇರತಕ್ಕಂಥ ಒಂದು ಹಳ್ಳಕ್ಕೆ ಸುಮಾರು 3,79,00,000 ವೆಚ್ಚದ ಒಂದು ಚಕಡಂ ಬಾಂಧೂರ ನಿರ್ಮಾಣಕ್ಕಾಗಿ ಒಂದು ಅನುಮೋದನೆ ನೀಡಿರ್ತದೆ ಸರ್ಕಾರ. ಆ ಕಾಮಗಾರಿಯನ್ನು ಅಲ್ಲಿರ್ತಕ್ಕಂಥ ಒಬ್ಬ ಪ್ರಭಾವಿ ರಾಜಕೀಯ ಮುಖಂಡನ ಕುಮ್ಮಕ್ಕಿನಿಂದ ಅವರಿಗೆ ಲೆಟರ್ ನೀಡಿ ಅಲ್ಲಿ ಪರ್ಸೆಂಟೇಜ್ ಅಂತೇಳಿ ಸಮಥಿಂಗ್ ಇರ್ತದೆ, ಅಲ್ಲಿ ಪರ್ಸೆಂಟೇಜ್ ಕೊಟ್ಟು ತಮ್ಮ ಜಮೀನಿಗೆ ಒಳ್ಳೆ ಅಂದ್ರೆ ಅನುಕೂಲ ಆಗಲಿ ಅಂತೇಳಿ ಒಂದು ಈ ದೊಡ್ಡ ಪ್ರಾಜೆಕ್ಟನ್ನು ತಂದು ಕಾಮಗಾರಿಯನ್ನು ಚಾಲನೆ ಮಾಡಿದ್ದಾರೆ. ನಂದು ಒಂದೇ ವಾದ ಇರೋದು, ಅಲ್ಲಿ ದೇವರಪೆರಗಿ ಮತಕ್ಷೇತ್ರದ ಜನತೆ ರಾಜುಗೌಡ ಪಾಟೀಲ್ ಅವರಿಗೆ 2 ಬಾರಿ ಬಿದ್ದಾಗ ಅಲ್ಲಿರ್ತಕ್ಕಂಥ ರೈತರು ಮತ್ತು ಬಡವರು ದೀನದಲಿತರು ಎಲ್ಲರೂ ಸೇರಿಕೊಂಡು ಇವರೊಬ್ಬ ಒಳ್ಳೆ ನಾಯಕ, ಒಳ್ಳೆ ಅಧಿಕಾರವನ್ನು ನಡೆಸ್ತಾರ ಅಂತ ಹೇಳಿಬಿಟ್ಟು ಸೋಮನಗೌಡರನ್ನ ಪಾರಿಜಿತ ಮಾಡಿ ಇವರನ್ನು ಗೆಲುವು ಮಾಡ್ಲಿಕ್ಕೆ ಯಾರಾದ್ರೂ ಕಾರಣೀಭೂತರಿದ್ರೆ ಆ ಭಾಗದ ರೈತರು. ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ಆ ಭಾಗದ ರೈತರಿಗೆ ಕಣ್ಣೀರು ಹಾಕಿಸುವಂತ ಕೆಲಸ ಮಾಡಿದಾರೆ ಅವರು ಶಾಸಕರು. ಯಾಕಪ್ಪ ಅಂತಂದ್ರೆ ನಾನು ಯಾಕೆ ನೇರವಾಗಿ ವಿಷಯ ಹೇಳ್ತೀನಿ ಅಂದ್ರೆ, ಅಲ್ಲಿ ಒಬ್ಬ ರಾಜಕೀಯ ಮುಖಂಡರ ಅನುಕೂಲಕ್ಕಾಗಿ ನೀವು ಶಾಸಕರಾಗಿರೋ ಅಥವಾ ದೇವರಪೆರಗಿ ಮತಕ್ಷೇತ್ರದ ರೈತರ ಅನುಕೂಲಕ್ಕಾಗಿ ನೀವು ಶಾಸಕರಾಗಿರೋ, ಅದು ನನಗೆ ಯಕ್ಷ ಪ್ರಶ್ನೆ ಕಾಣತ್ತದ. ನೀವೊಬ್ರು ಬಡವತನದಿಂದ ಬಂದವರು, ನೀವೊಬ್ರು ಒಳ್ಳೆ ರಾಜಕಾರಣಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ರೈತರು ದಿನ ರಾತ್ರಿ ಹಗಲ ಪಟ್ಟಿ ಹಾಕಿ ನಿಮ್ಮನ್ನ MLA ಮಾಡಿದ್ದು ಇತಿಹಾಸದ ದೇವರಪೆರಗಿ ಮತಕ್ಷೇತ್ರದಾಗ. ಇವತ್ತು ಅದೇ ರೈತರಿಗೆ ನೀವು ಕಣ್ಣೀರು ತರಿಸುವಂತ ಕೆಲಸ ಮಾಡತ್ತೀರಿ. ನೀವು ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನಿಮ್ದು ಅದ್ರ ಯಾವುದು ಕೈವಾಡ ಇಲ್ಲ ಅಂತಂದ್ರ ಅಧಿಕಾರಿಗಳ ಜೊತೆ ನಿಮ್ದು ಸಾಮಿಲ್ಲದ. ನೀವು ಅಧಿಕಾರಿಗಳ ಜೊತೆ ಕೂಡಿ ಈ ಕಾಮಗಾರಿಯನ್ನ ಅಲ್ಲಿ ಒಬ್ಬ ರಾಜಕೀಯ ಪ್ರಭಾವಿ ಮುಖಂಡನ ಜಮೀನಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ನೀವೇ ಕೊಟ್ಟಿರಿ ಕುಮ್ಮಕ್ಕ. ನಾನು ನೇರವಾಗಿ ನಿಮಗೆ ಆರೋಪ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಮತಕ್ಷೇತ್ರದ ಶಾಸಕರು, ನೀವು ಆ ಮತಕ್ಷೇತ್ರದ ಬಾಸ್ ಅಂದ್ರೆ ಒಬ್ಬರು ನಾಯಕರು, ನೀವು ಶಾಸಕರು ಅಂದ ಬಳಿಕ ಆ ತಾಲೂಕಿನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಪ್ರತಿಯೊಂದು ವಿಷಯನೂ ತಮ್ಮ ಗಮನಕ್ಕೆ ಬರಲೇಬೇಕು. ನಿಮ್ಮ ಗಮನಕ್ಕೆ ಇಲ್ಲದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೋ ಅಥವಾ ನೀವು ಹೇಳದಲ್ಲಿ ಕೆಲಸ ಮಾಡ್ಲಾತಾರೋ. ನೀವು ಈ ವಿಷಯ ಕುರಿತು ನಾನು ಆರೋಪ ಮಾಡಿದ್ದು, ನೀವು ಏನಾದರೂ ಸಾಬೀತುಪಡಿಸಬೇಕಾಗಿತ್ತಂದ್ರ ನಿಮ್ಮ ದೇವರಪೆರಗಿ ಮತಕ್ಷೇತ್ರದ ಜನತೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಬೇಕು, ಆ ಕೆಲಸ ಬಂದ್ ಮಾಡ್ತೀನಿ, ನೀವು ತೋರಿಸಿರ್ತಕ್ಕಂಥ ಜಾಗದಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ. ಯಾಕಂದ್ರೆ ಅವರಿಂದ ಚುನಾಯಿತ ಆಗಿ ಹೋಗಿರ್ತಕ್ಕಂಥ ಅಧಿಕಾರಿ ಒಬ್ರು MLA, ನೀವು ಆ MLA ಸರ್ವಾಧಿಕಾರಿ ಮಾಡಂಗಿಲ್ಲ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂಗೆ ಆದ್ರೆ ಅಲ್ಲಿರ್ತಕ್ಕಂಥ ರೈತರು ನಿಮ್ಮ ಮೇಲೆ ರೊಚ್ಚಿಗೆ ಹೇಳ್ಬೇಕಾಗ್ತದ. ಯಾಕಂದ್ರೆ ನೀವು ಒಳ್ಳೆ ಶಾಸಕರಂತ ಹೇಳ್ಕಿರ ಅವ್ರು ನಿಮ್ಗೆ ಚುನಾಯಿತ ಪ್ರತಿನಿಧಿ ಮಾಡಿ ಕಳಿಸುತ್ತಪ್ಪ ಅವ್ರದು. ನೀವು ಮಾಡದೇ ಆದ್ರೆ ಈ 4 ಕೋಟಿ ರೂಪಾಯಿ ಕೆಲಸ ಮಾಡದೇ ಆದ್ರೆ ನೀವು ಆ 3 ಹಳ್ಳ ಅದಲ್ರಿ, ಕೆಸರಟ್ಟಿ, ಅಂಬುಳ್ನೂರು, ಬಿಂಜಲಬಾವಿ, 3 ಹಳ್ಳ ಸೇರಿದಲ್ಲಿ ಆ ಜಮೀನು ಆ ಹಳ್ಳದಾಗ ನೀವು ಕೆಲಸ ಮಾಡಿದ್ರೆ ಆ 4 ಊರಿನ ಹಳ್ಳಿ ಜನಕ್ಕೆ ಕುಡಿಲಕ್ಕೆ ನೀರಾಗ್ತದ, ದನಕರುಗಳಿಗೆ ನೀರಾಗ್ತವು, ಅಲ್ಲಿರ್ತಕ್ಕಂಥ ರೈತರಿಗೂ ಅನುಕೂಲ ಆಗ್ತದೆ. ನೀವು ಅದನ್ನು ಬಿಟ್ಟು ಅವ್ರು ಎಲ್ಲಾ ಜನಕ್ಕೆ ನೀವು ಸೈಡ್ಗಿಟ್ಟು ಒಬ್ಬ ರಾಜಕೀಯ ಪ್ರಭಾವಿ ಮುಖಂಡನ ಜೊತೆ ನೀವು ಶಾಮೀಲಾಗಿ ಅವ್ರಿಗೆ ಹೊಲದಾಗ ನೀವು ಕೆಲಸ ಮಾಡ್ತೀರ. ಸರ್ಕಾರದ ದುಡ್ಡು ನಿಮ್ಮ ಸ್ವಂತದ ಆಸ್ತಿನ ಅಥವಾ ಸಾರ್ವಜನಿಕ ಆಸ್ತಿನ? ಏನು ನೀವು MLA ಅಂದ ಬಳಿಕ ನೀವು ಮನ್ಸಿಗೆ ಬಂದಂಗೆ ಮಾಡ್ತೀರಿ ಕೆಲಸ? ಇದು ಜನರ ಹಕ್ಕು, ಜನರ ಕೇಳಬೇಕಾಗಿರ್ತಕ್ಕಂಥ ಹಕ್ಕು. ನಮ್ಮ ಹಕ್ಕು ನನಗೆ ಕೊಡ್ರಿ ಅಂತ ಹೇಳಾಗ್ತೀನಿ. ಅವರು ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ರ, ಅಲ್ಲಿ ಇರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೂ ಮನವಿ ಕೊಟ್ಟದ. ನನ್ನ ಬಳಿ ಸಾಕ್ಷಿ ಸಮೇತಗಳದಾವು. ಆದ್ರೂ ಕೂಡ ಅವ್ರಿಗೆ ಯಾವುದೇ ಲೆಕ್ಕಿಸದೇ ಕಾಮಗಾರಿಗಳನ್ನ ಮತ್ತೆ ಚಾಲನೆ ಮಾಡಿ ಅದು ಪೂರ್ಣಗೊಳಿಸುವ ಹಂತಕ್ಕೆ ಬಂದದ್ದು. ಅಂದ್ರೆ ಇವರು ಉದ್ದಾಟತನ ಹೆಂಗದಪ್ಪ ಅಂದ್ರೆ ನಮ್ಮ ಹಿಂದೆ MLAಗಳದಾರ, ಶಾಸಕರದಾರ, ಮಿನಿಸ್ಟರ್ ಅದಾರ, ನಾವೇನ್ ಬೇಕಾದ್ರೂ ಮಾತ್ರ ದಕ್ಕಿಸ್ಕೋತೀವಿ ಅನ್ನೋಂಥ ಕೆಪಾಸಿಟಿ ಅವ್ರ ಹತ್ರ ಅದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ಯಾವತ್ತೂ ಕುಮ್ಮಕ್ ಹಾಕಕ್ಕೆ ನಾವು ಬಿಡಂಗಿಲ್ಲ. ಭೀಮರಾಜ್ ಸೇನೆ ಪ್ರತಿಯೊಬ್ಬ ದೀನ ದಲಿತ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಆಗಿರ್ಬೋದು, ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಕ್ಕೆ ನಾವು ಬಿಡಲ್ಲ. ಇದು ಮೊದಲು ಎಚ್ಚರ ಇಟ್ಕೋಬೇಕು. ರಾಜುಗೌಡರು ಈ 2-3 ದಿನದಲ್ಲಿ ಮಾಡ್ತಾರೋ, 1 ತಿಂಗಳು ಬಿಟ್ಟು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ನೀವು ಯಾರ ಮುಖಾಂತರ ಹೇಳ್ತಿರೋ ಬಿತ್ತಿರೋ ಗೊತ್ತಿಲ್ಲ, ಪಬ್ಲಿಕ್ ಆಗಿ ಹೇಳಬೇಕು. ಇದರಲ್ಲಿ ನಾನು ಯಾವುದೇ ತರ ಕೈವಾಡಿಲ್ಲ, ಈ ಕೆಲಸ ಕೂಡಲೇ ನಾನು ಬಂದ್ ಮಾಡಿಸ್ತೀನಿ, ನೀವು ತೋರಿಸಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನು ನಾನು ಸ್ಥಳಾಂತರ ಮಾಡಿ ಕೆಲಸ ಮಾಡ್ತೀನಿ ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ರೈತರು ನಿಮ್ಗೆ ಒಪ್ಕೊಳ್ಳೋಕೆ ಸಾಧ್ಯ ಅದ. ಮತ್ತು ಇನ್ನೊಂದು ವಿಷಯ ಬಂದು ಹೇಳ್ತೀನಿ ಸರ, ಅಲ್ಲಿ ಇರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ, ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇರೋದೇ ನಮ್ಮ ಕರ್ನಾಟಕದಲ್ಲಿ 2 ಡಿವಿಷನ್. ಒಂದು ದಕ್ಷಿಣ ಬರ್ತದ, ಒಂದು ಉತ್ತರ ಬರ್ತದ. ಉತ್ತರ ಬಂದದ್ದು ನಮ್ಮ ವಿಜಯಪುರಕ್ಕೆ. ಇಡೀ ಕರ್ನಾಟಕದಲ್ಲೇ ಹೆಡ್ ಆಫೀಸ್ ಇದು. ಈ ಹೆಡ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿದಿಂದ ಮಾಡ್ತಾರಪ್ಪ ಅಂತಂದ್ರೆ,
ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಸುಮಾರು ಬಾರಿ ಅವ್ರ ಹತ್ರ ಲೆಟರ್ ಕೊಟ್ಟು ಪತ್ರವನ್ನು ಬರೆದ್ರು ಕೂಡ ನನಗೆ ಯಾವುದೇ ಥರ ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಅವರು. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಪ್ರಜೆನೂ ಸಣ್ಣ ನೀರಾವರಿ ಇಲಾಖೆಗೆ ಬಂದು ನಿಮ್ಮನ್ನು ಹೊರಗಡೆ ಎಳೆಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕರ ಹಿತದೃಷ್ಟಿದಿಂದ ನೀವು ಕೆಲಸ ಮಾಡ್ಬೇಕು ಹೊರತು ಯಾರೋ ಒಬ್ಬ ರಾಜಕೀಯ ಮುಖಂಡ ಯಾವನೊಬ್ಬ ಶ್ರೀಮಂತನಿಗೋಸ್ಕರ ನೀವು ಕೆಲಸ ಮಾಡಕತ್ತೀರಿ ಅಂತ. ಅಲ್ಲಿ ಒಬ್ರು ಈ ಬರ್ತಾರ್ರಿ ಬೆಳಗಾವದಿಂದ ಇವ್ರಿಗೆ ಕರೆಸ್ತೀನಿ, ಅವ್ರಿಗೆ ಇಮಿಡಿಯೇಟ್ಲಿ ಲೆಟರ್ ಕೊಟ್ಟಾಗ ಅವ್ರು ಇಮಿಡಿಯೇಟ್ಲಿ ಅವತ್ತಿಂದ ಅವ್ರದ್ದು ಯಾವುದೇ ಇದ್ರಾಗ ಹಸ್ತಕ್ಷೇಪ ಇಲ್ಲ. ಯಾಕಂದ್ರೆ ಅವ್ರಿಗೇನು ಸಿಕ್ಕೋದಪಟ್ಟಿಲ್ಲ. ಅವ್ರಿಗೆ ಇಮಿಡಿಯೇಟ್ಲಿ ಲೆಟರ್ ಕೊಟ್ಟಾಗ ನನಗೆ ಥರ್ಡ್ ಪಾರ್ಟಿಗೆ ನೇಮಿಸಲಾಗ ಒಂದು ಲೆಟರ್ ಬರೀತಾರ. ಆ ಲೆಟರ್ ಬರೋದು ಕೂಡಲೇ 1 ತಿಂಗಳಾಯ್ತು ಸರ್, ಅದು ಒಟ್ಟ ಬರಕ್ತಿರಲ್ಲ. ಯಾಕಂದ್ರೆ ಇವ್ರದ್ದು ಅದ್ರ ಕೈವಾಡೋದಂತ ನನಗೆ ಅರ್ಥದ. ಸೆಕ್ಷನ್ ಆಫೀಸರ್ ಚೌಧರಿ, ಇಂಡಿ ಉಪವಿಭಾಗ ಅಧಿಕಾರಿ ಸಂದೀಪ್, ಈ 3 ಜನ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನೋ ಅವ್ರದ್ದೇನೋ ಕೈವಾಡದ. ನೀವು ಕೆಲಸ ಬಂದ್ ಮಾಡ್ರಿ ಅಂದ್ರೆ ಯಾಕೆ ಬಂದ್ ಮಾಡ್ತಾ ಇಲ್ಲ? ಥರ್ಡ್ ಪಾರ್ಟಿಗೆ ನೇಮಿಸಿದ ಸರ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾಗಿರಿ ಬಾಗಲಕೋಟೆ. ಅಲ್ಲಿಂದ ರಿಪೋರ್ಟ್ ಬರೋವರೆಗೂ ನಿಲ್ಲಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಯಾಕ? ಮತ್ತೆ ಇನ್ನೊಂದು ಮುಂದುವರೆದ ಭಾಗ, ಈ ಕಾಮಗಾರಿ 4.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದಲ್ಲ. 4.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದೇ ಕಾಮಗಾರಿ ಮಾಡೋದಿದ್ರೆ ನೀವು ಒಂದೇ ಕಾಮಗಾರಿ ಮಾಡ್ಬೋದಿತ್ತು. 1 ಇಂಡೆಂಟ 2 ಟೆಂಡರ್. ಮಂದಿಗೆಲ್ಲ ಪ್ರೆಸ್ ಮೀಟ್ ಅಲ್ಲಿ ನೋಡ್ಬೇಕಾದ್ರೆ ಒಂದೇ ಇಂಡೆಂಟ ಒಂದೇ ಕಾಮಗಾರಿ ಇರ್ಬೋದು ಅಂತ ಅನಿಸ್ತದ. ಈ ನನ್ನ ಬಳಿ ಎಸ್ಟಿಮೇಟ್ ನೋಡಿದ್ರೆ 2 ಕಾಮಗಾರಿ ಅದಾವು. ಇಲ್ಲಿ ಭಾರಿ ಮೊತ್ತದ ಮೋಸ ಮಾಡ್ಯಾರ ಸರ್ಕಾರಕ್ಕೆ. 3 ದಿನದಲ್ಲಿ ಟೆಂಡರ್ ಫೈನಲ್ ಆಗ್ತದ. ಅದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಗಬೇಕಾಗಿರ್ತಕ್ಕಂಥ ಅನುಕೂಲ ರೀತಿಲೇ ಅವರು ಮಾನದಂಡಗಳನ್ನು ರೂಪಿಸ್ಯಾರ. ಇಲ್ಲಿ ಇರ್ತಕ್ಕಂಥ ಎನ್.ವಿ. ಕುಲಕರ್ಣಿ ಅವರಿಗೆ ಟೆಂಡರ್ ಆಗಬೇಕು. ಎನ್.ವಿ. ಕುಲಕರ್ಣಿ ಅವ್ರ ಟೆಂಡರ್ ಮುಖಾಂತರ ಇನ್ನೊಬ್ರು ಬೇರೆಯವ್ರು ಮಾಡ್ತಾರೆ. ಅದು ನನಗೆ ಸಾಕ್ಷಿ ಸಮೇತ ಗೊತ್ತಿಲ್ಲ, ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟಪಡಲ್ಲ. ಬಟ್ ನೇರವಾಗಿ ಹೇಳ್ತಾ ಇರೋದು ಎನ್.ವಿ. ಕುಲಕರ್ಣಿ ಅವರೇ ಇದಕ್ಕೆ ಹೊಣೆಗಾರ ಆಗ್ತಾರೆ. ಯಾಕಂತಂದ್ರೆ ಈ ಜಿಲ್ಲೆ ಒಳಗೆ ಎಷ್ಟು ಗುತ್ತಿಗೆದಾರ ಸತ್ಯ ಹೋಗ್ಬಿಟ್ಟಾರ್ರಿ. ಎಷ್ಟೊಂದು ಜನ ಕೆಲಸ ಇಲ್ಲಾರ್ದೆ ಅಲ್ದಾಡ್ಲತ್ತಾರ್ರಿ. ನೀವು ಮಾಡದೇ ಇದ್ರ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೀವು ಕಟ್ ಪೀಸ್ ಮಾಡಿ ಕೇಶನ್ ನೀವು ಅಲ್ಲಿ ಅವ್ರಿಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ಬೋದಿತ್ತಲ್ಲ. 4.5 ಕೋಟಿ ರೂಪಾಯಿ ಅಂತ ದೊಡ್ಡ ಪ್ರಾಜೆಕ್ಟ್ ಇಲ್ಲ ಸರ್. ಅದು ಅವ್ರಿಗೆ ಇಷ್ಟಿಷ್ಟೇ ಬೇಕು, ಅದನ್ನೇ ಬೇಕು ಇದನ್ನೇ ಬೇಕು ಅಂತ ಮಾನದಂಡ ಮಾಡಿರಲ್ಲ. ಅಲ್ಲಿ ಯಾರು ಬಂದಿಲ್ಲ ಕಾಂಟ್ರಾಕ್ಟರು. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ಗೂ 5,000 ರೂಪಾಯಿ ಡಿ ಮೊತ್ತ ಇತ್ತು. ಅದು ಸರ್ಕಾರಕ್ಕೆ ಲಾಭ ಆಗ್ತಿತ್ತಲ್ರಿ. ಸರ್ಕಾರಕ್ಕೆ ನೀವು ಮೋಸ ಮಾಡಿರಿ. ನನ್ನ ವಿರೋಧ ಇರೋದು ಸರ್ಕಾರಕ್ಕೆ ಮೋಸ ಮಾಡಿರಿ ನೀವು. ಒಂದು 100 ಜನ ಕಾಂಟ್ರಾಕ್ಟರ್ ಅಲ್ಲಿ ಟೆಂಡರ್ ಹಾಕಿದ್ರಂದ್ರೆ ಸರ್ಕಾರಕ್ಕೆ ಲಾಭ ಆಗ್ತಿತ್ತು. ಸರ್ಕಾರಕ್ಕೆ ಮೋಸ ಮಾಡಿ ನೀವು 5 ಜನಕ್ಕೆ ಹಾಕಿಸಿ 4 ಜನಕ್ಕೆ ವಾಪಸ್ ಹೊರಗೆ ತೆಗಿಲಕ್ಕೆ ಹಚ್ಚಿ ಎನ್.ವಿ. ಕುಲಕರ್ಣಿ ಅನ್ನುವಂಥ ಒಬ್ಬ ಪ್ರಭಾವಿ ಗುತ್ತಿಗೆದಾರರಿಗೆ ನೀವು ಅವ್ರಿಗೆ ಟೆಂಡರ್ ಮಾಡಿಕೊಡ್ತೀರಿ ಅಂದ್ರೆ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಈ ಕಾಮಗಾರಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಈ ಕಾಮಗಾರಿ ಸ್ಥಳಾಂತರ ಆಗಬೇಕು. ಅಲ್ಲಿ ಇರ್ತಕ್ಕಂಥ ರೈತರ ಅನುಕೂಲಕ್ಕೆ ಆಗಬೇಕು. ಒಂದು ವೇಳೆ ಲೋಪದೋಷಗಳು ಕಂಡು ಬಂದರೆ ಈ ಕಾಮಗಾರಿಯಲ್ಲಿ ಸಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೇರವಾಗಿ ಶಾಸಕರೇ ಹೊಣೆಗಾರಾಗ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. ಏನಾದರೂ ನಿಮ್ಗೆ ಇನ್ನೊಂದ್ಸಲ ವಿಶೇಷವಾಗಿ ಹೇಳ್ತೀನಿ, ಆ ಕಾಮಗಾರಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಕಾಮಗಾರಿ ನಡೀಬೇಕಾದ್ರೆ ಯಾವ ಗುತ್ತಿಗೆದಾರನ ಹೆಸರು ಮೇಲಾಗಿದೆ ಅದೊಂದು, ಮತ್ತೆ ಎಷ್ಟು ವೆಚ್ಚದ ಮೊತ್ತ ಅದ ಅವೆಲ್ಲನೂ ನಾಮಫಲಕ ಅಳವಡಿಸಬೇಕು. ಅಲ್ಲಿ ನಾಮಫಲಕ ಅಳವಡಿಸಿಲ್ಲ. ಈಗ ಒಬ್ಬ ವ್ಯಕ್ತಿ ಯಾರೋ ಒಬ್ಬರ ಪ್ರಜೆ ಹೋಗ್ತಾನಂದ್ರೆ ಪಾರದರ್ಶಕತೆ, ಅದರ ಉದ್ದೇಶ ಏನದ? ಸಾರ್ವಜನಿಕವಾಗಿ ಪಾರದರ್ಶಕತೆ ನಾವು ಕೆಲಸ ಮಾಡ್ತೀವಿ ಅಂತ ಪ್ರೂವ್ ಮಾಡಬೇಕು. ಅದು ಎಷ್ಟು ಬೋರ್ಡ್ ರೀ, ಅದು ಬೋರ್ಡ್ ನಡಕ್ಕಾಗಿಲ್ಲ. ಯಾಕಂದ್ರೆ ಬೋರ್ಡ್ ಗೊತ್ತಾಯ್ತು ಅಂದ್ರೆ ಎಷ್ಟು ಅಮೌಂಟ್ ಅದಂತೇಳಿ ಅಲ್ಲಿ ಇರ್ತಕ್ಕಂಥ ರೈತರು ಬಂದು ಕೇಳ್ತಾರ ಅನ್ನುವಂಥ ದುರುದ್ದೇಶದಿಂದ ಇದು ಬೋರ್ಡ್ ಹಾಕಿಲ್ಲ ಅವರು. ಅಂದ್ರೆ ಇದ್ರ ಮೇಲ್ನೋಟಿಗೆ ನಿಮಗೆ ಇದ್ರ ಮೇಲೆ ಕಾಣಿಸ್ತದಲ್ರಿ, ನೀವು ಬೋರ್ಡ್ ಹಾಕಬೇಕಲ್ಲ. 4.5 ಕೋಟಿ ರೂಪಾಯಿ 3 ಕೋಟಿ 70 ಲಕ್ಷ ಎಟ್ರಿ ಇರಲಿ. ಅದು ಒಂದು ಎಕ್ಕೋಚಿತ್ತು ಒಂದು ಗ್ರಾಮ ಪಂಚಾಯತಿ ಒಳಗ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪಿಡಿಒಗಳು ಬೋರ್ಡ್ ಹಾಕ್ರಿ ಅಂತಾರ ನರೇಗದು. ಮತ್ತೆ ಇದು ಇಷ್ಟು ಮೊತ್ತದ ದುಡ್ಡು ನೀವು ದುರ್ಬಳಕೆ ಮಾಡೋ ಸಂಬಂಧ ನೀವು ಇಷ್ಟೆಲ್ಲ ಕೆಲಸ ಮಾಡತ್ತೀರ ನಂಗೆ ಆಯ್ತಂಗಾರ. ಅದಕ್ಕೆ ದಯಮಾಡಿ ಪ್ರತಿಯೊಬ್ಬ ಆ ಭಾಗದ ರೈತರು ಮುಂದಿನ ದಿನಮಾನಗಳ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದು ಇಷ್ಟಿಗೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಶಾಸಕರೇ ಇದಕ್ಕೆ ನೇರ ಹೊಣೆಗಾರಾಗ್ತಾರೆ. ನಾನು ನೇರವಾಗಿ ನಾನು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನೇರವಾಗಿ ಹೇಳ್ತಾರ, ಶಾಸಕರು ಕೊಟ್ಟರೆ ನಾವೇನ್ ಮಾಡಮ್ರಿ ಅಂತ. ಮತ್ತೆ ಶಾಸಕರನ್ನ ನನಗೊಂದು ಮನಿ ಕೊಡುವಂತಾರ, ಕೊಡ್ತೀರೇನು? ಆಗಲ್ಲ. ಮತ್ತೆ ಇದ್ಯಾಕೆ ಕೊಟ್ರಿ? ಶಾಸಕರು ದುನಿಯದ್ ಹೇಳ್ತಾರ, ಏನ್ ಬೇಕಾದ ಹೇಳಿ ನಾನು ದೇವರಿಪ್ಪರಿಗೆ ಮತಕ್ಷೇತ್ರ ಯಾರ್ಯಾರು ಬರೆದು ಕೊಡು ಅಂತಾರೆ, ಕೊಡ್ತೀರಿ? ಅದೆಲ್ಲ ಆಗಲ್ಲ. ನಿಮ್ಮ ಕಾನೂನು ಚೌಕಟ್ಟಡಿಯಲ್ಲಿ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅದು ಮಾಡಬೇಕು. ತಾಂತ್ರಿಕ ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿ, ಆ ಕಾಮಗಾರಿಯನ್ನ ಅಲ್ಲಿ 4 ಹಳ್ಳಿಗಳಿಗೆ ಸೇರಿದಂಥ 3 ಹಳ್ಳಗಳಲ್ಲಿ ಕಾಮಗಾರಿ ಮುಂದುವರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಭೀಮರಾಜ್ ಸೇನೆ ಉಗ್ರವಾಗಿ ಹೋರಾಟ ಮಾಡ್ತದ. ಅದಕ್ಕೆ ಇವತ್ತಿನ ದಿವಸ
ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು, ನಮ್ಮ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಜೈ ಭೀಮ್ ನಮನಗಳನ್ನ ಹೇಳುತ್ತಾ ನನ್ನ ಪತ್ರಿಕಾಗೋಷ್ಠಿ ಇಲ್ಲಿಗೆ ವಿರಾಮಗೊಳಿಸ್ತೀನಿ. ನಮ್ಮ ನಾಯಕರ ಮುಂದೆ ಹೊರಸ್ತಾರೆ ಅದರ ವಿಷಯ ಕುರಿತು. ರಾಜ್ಯ ಮುಖಂಡರು ಮಾತನಾಡುವುದು. ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶವೇನಪ್ಪ ಅಂದ್ರೆ, ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇಡೀ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಭ್ರಷ್ಟಾಚಾರ ಇಲಾಖೆ ಯಾವುದಾದ್ರೂ ಇದ್ರೆ ಅದು ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು. ಇವತ್ತು ಸಣ್ಣ ನೀರಾವರಿ ಇಲಾಖೆದವರು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಅಧಿಕೃತವಾಗಿ ಅವ್ರು ಎಲ್ಲಿ ಮಾಡ್ತಾರ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಇವತ್ತು ಅವರು ಕೆಲಸ ಮಾಡ್ತಕ್ಕಂಥ ಇಡೀ ಜಿಲ್ಲೆಯಲ್ಲೇ ಕಂಡು ಬರ್ತಾ ಇದೆ. ಉದಾಹರಣೆಗೆ ನಾವು ಇವತ್ತು ತಾಳಿಕೋಟೆಯ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಬಿಂಜಲಬಾವಿ ಗ್ರಾಮದಲ್ಲಿ ಇವತ್ತು ಈ ನಕ್ಷೆಯ ಪ್ರಕಾರ ರೈತರಿಗೆ ಅನುಕೂಲ ಆಗಬೇಕಾಗಿತ್ತಪ್ಪ ಅಂದ್ರೆ ಹಳ್ಳ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ. ಆದ್ರೆ ಇಲ್ಲಿ ಕೆಲಸ ಮಾಡ್ತಾರೆ ಇವರು ಅಧಿಕಾರಿಗಳು. ಇಲ್ಲಿ ಯಾಕೆ ಕೆಲಸ ಮಾಡ್ತಾರಪ್ಪ ಅಂದ್ರೆ, ಒಬ್ಬ ಬಿಂಜಲಬಾವಿ ಗ್ರಾಮದ ಬಲಿಷ್ಠವಾಗಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಯಾಗಿರ್ತಕ್ಕಂಥ 60 ಎಕರೆ ಜಮೀನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಳಿ ಕೆಲಸ ಮಾಡ್ತಕ್ಕಂಥ ಒಂದು ಕಾಮಗಾರಿ ನಡೆದಿರ್ತಕ್ಕಂಥದ್ದು ಇಲ್ಲಿ. ಆದ್ರೆ ಇಲ್ಲಿ ಎಲ್ಲಾ 4 ಹಳ್ಳಿಗಳಿಗೆ ಅಂಬುಳ್ನೂರ್, ಕೆಸರಟ್ಟಿ, ಬಿಬಿ ಇಂಗಳಿಗೆ ಅಥವಾ ಬಿಂಜಲಬಾಯಿಗೆ ಎಲ್ಲಾ ಸಣ್ಣ ರೈತರಿಗೆ ಅನುಕೂಲ ಆಗ್ಬೇಕಾಗಿತ್ತಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂಥ ಮೇನ್ ಹಳ್ಳ ಇದು. ಈ ಹಳ್ಳದಲ್ಲಿ ಕಾಮಗಾರಿ ಮಾಡ್ಬೇಕಾಗಿತ್ತು ಅವರು. ಇಂಥ ಒಂದು ಕಾಮಗಾರಿ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ 2 ಎಕರೆ 3 ಎಕರೆ 4 ಎಕರೆ ಜಮೀನುದಾರಿಗೆ ರೈತರಿಗೆ ನೀರಿನ ಅನುಕೂಲ ಆಗುತ್ತದೆ, ಕೊಳವೆ ಬಾವಿಗಳಿಗೆ ನೀರು ಬರ್ತದ. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ರಾಜುಗೌಡ ಅಂತಕ್ಕಂಥ ದೇವರಿಪ್ರಿಯ ಮತಕ್ಷೇತ್ರದ ರಾಜುಗೌಡ ಪಾಟೀಲ್ ಅವರು ಈ ಒಂದು ರೈತ ವಿರೋಧಿ ಶಾಸಕ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ರೈತ ವಿರೋಧಿ ಶಾಸಕ ಆಗ್ತಾನಪ್ಪ ಅಂದ್ರ, ರೈತರಿಗೆ ಇವತ್ತ ಹೊಟ್ಟೆ ಮೇಲೆ ಯಾರಾದ್ರೂ ಬರೆ ಕೊಟ್ಟಿರ್ತಕ್ಕಂಥ ಶಾಸಕ ಇದ್ರ ಅದು ದೇವರಿಪ್ರಿಯ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ್ರು ಇವತ್ತ ನಿಮಗೆ ಶಾಸಕ ಮಾಡಿರ್ತಕ್ಕಂಥದ್ದು ರೈತರು. ಒಬ್ಬ ಪ್ರಭಾವಿ 60 ಎಕರೆ ಮತ್ತು ರಾಜಕೀಯ ಪ್ರಭಾವಿ ವ್ಯಕ್ತಿ ಮಾಡಿಲ್ಲ ನಿಮ್ಗ. ಅಂತ ರೈತರಿಗೆ ಇವತ್ತು ಸರ್ಕಾರದಲ್ಲಿ ಅನುದಾನವಿಲ್ಲ, ಗ್ಯಾರಂಟಿಗಳಿಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತೀರಿ. ಜನಗಳಿಗೆ, ಸಾಮಾನ್ಯ ಜನರಿಗೆ 3 ಕೋಟಿ 80 ಲಕ್ಷ ರೂಪಾಯಿ ಕಾಮಗಾರಿ ಇವತ್ತ ಒಂದು ಕದ್ದು ಮುಚ್ಚಿ ಟೆಂಡರ್ ಅನ್ನು ಮಾಡಿಸಿ ಇವತ್ತು ಅಲ್ಲಿ ಗುದ್ಲಿ ಪೂಜೆ ಮಾಡದೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಮಾತು ಕೇಳಿ ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂದ್ರ, ಒಂದು ಅಲ್ಲಿ ನಾಲೆ ಅಂತ ಇದೆ, ನಾಯಿ ನಾಲೆ ಅಂತ ಬರ್ತದಲ್ಲಿ, ಅಂತ ಒಂದು ಚರಂಡಿ ಅಂತಕ್ಕಂಥ ಒಂದು ನಾಯಿ ನಾಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಖಂಡಿತವಾಗಿ ರಾಜುಗೌಡ್ರವ್ರಿಗೆ ಭೀಮರಾಜ್ ಸೈನ್ಯ ಖಂಡಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಚೌಧರಿ ಅವರು ಸೆಕ್ಷನ್ ಆಫೀಸರ್ ಇದ್ದಾರೆ ಇದಕ್ಕೆ. ಆ ಚೌಧರಿ ಅವರು ಒಬ್ಬ ರಾಜಕೀಯ ಮುಖಂಡನ ಗುಲಾಮನಾಗಿ, ಒಬ್ಬ ಶಾಸಕನ ಗುಲಾಮನಾಗಿ ಇವತ್ತು ತನಗೆ ಮನಸ್ಸಿಗೆ ಬಂದಂತೆ ಒಂದು ಎಸ್ಟಿಮೇಟ್ಗಳನ್ನು ಮಾಡಿ ಇವತ್ತ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಅಧಿಕಾರಿ. ಅವನಿಗೆ ಸಾಕಷ್ಟು ಸಲ ನಾವು ಫೋನ್ಗಳ ಮೂಲಕ ಸಂಪರ್ಕ ಮಾಡಿದ್ರ ಅವನು ಫೋನ್ ಬಂದಿಟ್ಟು ಇವತ್ತ ಈ ಕೆಲಸವನ್ನು ಪೂರ್ಣಗೊಳಿಸಿ ಅವರಿಗೆ ಬಿಲ್ ಮಾಡ್ತಕ್ಕಂಥ ಒಂದು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ AW ಆಗಿರ್ತಕ್ಕಂಥ ಸಂದೀಪ್ ಅವರು ಕೂಡ ಇದಕ್ಕೆ ಕೈವಾಡ ಇದ್ದಾರೆ. ಇವತ್ತ ಇಂಡಿ ವಿಭಾಗ ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಅವರಿಗೆ ನಾನು ಒಂದು ಮಾತನ್ನು ಕೇಳಿದೆ, ಸರ್ ನೀವು ಈ ಕಾಮಗಾರಿಯನ್ನು ನೋಡಿದ್ದೀರಾ? ಈ ಕಾಮಗಾರಿಯನ್ನು ನೀವು ನೋಡಿದ್ದೀರಾ? ಈ ಕಾಮಗಾರಿಗೆ ವಿಸಿಟ್ ಮಾಡಿದ್ದೀರಾ ಅಂತ ಕೇಳಿದಾಗ ನಾನು ಈ ಕಾಮಗಾರಿಗೆ ವಿಸಿಟ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾನೆ. ಈ ಕಾಮಗಾರಿಗೆ ವಿಸಿಟ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿನೇ ವಿಸಿಟ್ ಮಾಡಿಲ್ಲ ಅಂದ್ರ ಇವತ್ತು ಇದರಲ್ಲಿ ಅವ್ಯವಹಾರ ಇದೇ ಇಲ್ಲ, ಇದಕ್ಕೆ ರಾಜಕೀಯ ಒಂದು ಹುನ್ನಾರ ಇದೇ ಇಲ್ಲ. ಇವತ್ತ ರಾಜುಗೌಡ್ರು ಇವತ್ತ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜುಗೌಡ್ರೆ ನೀವು ರೈತರಿಗೆ ಮಾಡಿರ್ತಕ್ಕಂಥ ಮೋಸವನ್ನು ನಿಮಗೆ ರೈತರೇ ತಕ್ಕ ಉತ್ತರವನ್ನು ಕೊಡುವಂತ ಕಾಲ ಬಂದೇ ಬರ್ತದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜುಗೌಡ್ರೆ ನಿಮ್ಗೆ ಅಧಿಕಾರಿಗಳು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜುಗೌಡ್ರೆ ಇಲ್ಲಿ ಮಾಡಂದಾರ ಕೆಲಸ ನಾ ಮಾಡ್ಲಕತ್ತೀನಿ, ನಾನು ರಾಜುಗೌಡ್ರು ಹೇಳ್ದಂಗೆ ನಾನು ಕೆಲಸ ಮಾಡವ ಅಂತಕ್ಕಂಥ ಒಬ್ಬ ಸಂದೀಪ್ ಅಂತಕ್ಕಂಥ ಒಬ್ಬ ಅಧಿಕಾರಿ ನಿಮಗೆ ಈ ತರ ಒಂದು ಹೇಳಿಕೆ ನೀಡ್ತಾ ಇದ್ದಾನೆ. ಅದಕ್ಕೆ ಅಧಿಕಾರಿಗಳು ಇವತ್ತ ಒಂದು ಶಾಸಕರ ಗುಲಾಮಗಿರಿಯಾಗಿ, ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ, ರೈತರ ಅನುಕೂಲಕ್ಕಾಗಿ, ರೈತರಿಗೆ ನೀರಾವರಿ ಮಾಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಭೀಮರಾಜ್ ಸೇನೆಯಿಂದ ಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಈ ಸಂಬಂಧಪಟ್ಟಂತ ಮೇಲಧಿಕಾರಿಗಳನ್ನು ಇದನ್ನು ಕುಲಂಕುಷಿತವಾಗಿ ಒಂದು ತನಿಖೆಯನ್ನು ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಾಗಿ ಅವರಿಗೆ ಅಮಾನತುಗೊಳಿಸಬೇಕು.
ಮತ್ತೆ ಈ ಕಾಮಗಾರಿಯನ್ನು ಪುನಃ ರದ್ದುಪಡಿಸಿ ಈ ಒಂದು ರೈತರಿಗೆ ಅನುಕೂಲ ಆಗುವತಕ್ಕಂತ ಈ ಹಳ್ಳದಲ್ಲಿ ಕಾಮಗಾರಿಯನ್ನು ಚಾಲನೆ ಮಾಡ್ಬೇಕು. ಅದೇ ರಾಜುಗೌಡ್ರು ಈಗ ಇಲ್ಲಿ ಗುದ್ದಲಿ ಪೂಜೆ ಮಾಡ್ಬೇಕು, ಗುದ್ದಲಿ ಪೂಜೆ ಮಾಡಿ ಪುನಃ ಒಂದು ಹೊಸ ಕಾಮಗಾರಿಯನ್ನು ಪ್ರಾರಂಭಗೊಳ್ಳಬೇಕು. ಇದು ಸ್ವಂತ ಕಾಮಗಾರಿ ಅಂತ ಹೇಳ್ತಾ ಇದ್ದಾನೆ ಅವನು, ಇದು ಸರ್ಕಾರದ ಕಾಮಗಾರಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಸಾಕಷ್ಟು ಸಲ ಮನವಿ ಕೊಟ್ಟಿದಾಗ ಆ ಅಧಿಕಾರಿಗಳ ಮುಂದೆ ನಾ ಸ್ವಂತ ಮಾಡ್ಕೊತೀನಿ ಅಂತ ಹೇಳ್ತಾನ. ಅಧಿಕಾರಿಗಳು ಈ ಕೆಲಸವನ್ನು ಸ್ವಂತ ಮಾಡ್ಕೊಂಡಿದ್ದೆ, ಆದ್ರೆ ಈ ಸರ್ಕಾರದ ಕೆಲಸ ಈ ರೈತರಿಗೆ ಅನುಕೂಲ ಆಗಲಿ ಕೆಲಸವನ್ನು ಮಾಡಿ ತೋರಿಸ್ಬೇಕು. ಒಂದು ವೇಳೆ ಮಾಡಿ ತೋರಿಸದೆ ಹೋದ್ರೆ ಆ ಭಾಗದ ಎಲ್ಲಾ ರೈತರನ್ನು ಕರೆದುಕೊಂಡು ನಾವು ಆ ನಡೆದಿರ್ತಕ್ಕಂಥ ಬಿಂಜಲಬಾಯಿಯ ಕಾಮಗಾರಿಯ ಮೂಲಕ ಪಾದಯಾತ್ರೆಯ ಮೂಲಕ ಬಿಜಾಪುರದ ಸಣ್ಣ ನೀರಾವರಿ ಇಲಾಖೆ ಮುಂದೆ ಬಂದು ನಾವು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಭೀಮರಾಜ್ ಸೇನೆಯಿಂದ ಎಚ್ಚರಿಕೆಯ ಮಾತನ್ನು ನೀಡುತ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ.